ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಕುಶ್ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಡಾಬಾ ಸ್ಟೈಲಲ್ಲಿ ಎಗ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬಳಸದೆ ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅಂತ ನೋಡೋಣ. ಈಗ ನಾನು ಮೊಟ್ಟೆನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ನೀರು ಹಾಕಿ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಮೊಟ್ಟೆ ನೀಟಾಗಿ ಬೆಂದೋಗುತ್ತೆ. ಈಗ ಅದನ್ನು ಸಿಪ್ಪೆ ತೆಗೆದು ಸೈಡ್ಗೆ ತೊಗೊಂಡಿದ್ದೀನಿ. ಈಗ ನಾನು ಏನು ಬೇಯಿಸಿ ಇಟ್ಕೊಂಡಿದ್ದೆ ಆ ಮೊಟ್ಟೆನ ಜಸ್ಟ್ 2 ಭಾಗ ಮಾಡ್ಕೊಳ್ತಿದ್ದೀನಿ. ನೋಡಿ, ಹೀಗೆ ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಎಲ್ಲನೂ ಹೀಗೆ ಭಾಗ ಮಾಡಿ ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಈ ಮೊಟ್ಟೆಗಳನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ತವಾ ಮೇಲೂ ಮಾಡ್ಕೋಬೋದು, ಇಲ್ಲಾಂದರೆ ಅಗಲವಾಗಿರೋಂಥ ಬಾಣಲಿಯಲ್ಲೂ ಸಹ ಮಾಡ್ಕೋಬೋದು. ಇದಕ್ಕೆ ಎಣ್ಣೆ ಹಾಕಿ ನೀಟಾಗಿ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಆದಮೇಲೆ ಮತ್ತೆ ಅದು ಎಣ್ಣೆ ಕಾದ ಮೇಲೆ ಮತ್ತೆ ಒಂದು ಸಲ ನೀಟಾಗಿ ಹೀಗೆ ಫುಲ್ಲು ಈ ಥರ ತವಾನ ಹೀಗೆ ಶೇಕ್ ಮಾಡ್ತಾ ಸ್ಪ್ರೆಡ್ ಮಾಡ್ಕೋಬೇಕು. ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ಎಗ್ ಹಾಕಿದ ತಕ್ಷಣ ಅದನ್ನು ಕಚ್ಕೊಳ್ಳೋದಿಲ್ಲ. ಈಗ ಒಂದೊಂದೇ ಎಗ್ಗನ್ನ ನೀಟಾಗಿ ಜೋಡಿಸ್ಕೊಳ್ತಾ ಬರಬೇಕು. ಜಾಗ ನೋಡ್ಕೊಳ್ತಾ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ನೀಟಾಗಿ ಜೋಡಿಸ್ಕೋಬೇಕು. ನೀವು ಎಣ್ಣೆ ಹಾಕಿಲ್ಲ ಅಂದರೆ ತವಕ್ಕೇ ಎಗ್ ಕಚ್ಕೊಂಡು ಬಿಡುತ್ತೆ, ಸೀದೋಗುತ್ತೆ, ಪ್ಲಸ್ ಅಂಟ್ಕೊಂಡ್ಬಿಡತ್ತೆ, ನಿಮಗೆ ನೀಟಾಗಿ ಬೇಯೋದಿಲ್ಲ. ಈಗ ನೋಡಿ, ನೀಟಾಗಿ ಮೊಟ್ಟೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನೀಟಾಗಿ ಹಾಕ್ಕೊಂಡು ಎಣ್ಣೆ ಒಂದೇ ಸೈಡು ಕೂತ್ಕೊಂಡ್ಬಿಡತ್ತೆ, ಸೆಂಟ್ರಿಗೆ ಬಂದು ಕೂತ್ಕೊಂಡ್ಬಿಡತ್ತೆ. ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು, ಅಗಲವಾಗಿ ಆಗಾಗ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಮೊಟ್ಟೆನ ತಿರುಗಿಸ್ಕೊಂಡು ಸಹ ಬೇಯಿಸ್ಕೊಳ್ಬೇಕು. ನೀವು ಮೊಟ್ಟೆನ ಫ್ರೈ ಮಾಡುವಾಗ ಫುಲ್ಲು ಸಿಮ್ಮಲ್ಲಿಟ್ಟೆ ಫ್ರೈ ಮಾಡ್ಕೋಬೇಕು, ಬಿಕಾಸ್ ಮೊಟ್ಟೆ ಸಿಡಿದ್ಬಿಡುತ್ತೆ. ಸ್ವಲ್ಪ ಜೋಪಾನವಾಗಿ ನೋಡಿಕೊಂಡು ಮಾಡ್ಕೋಬೇಕು. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ಇದನ್ನು ಚೆನ್ನಾಗಿ ಸಿಮ್ಮಲ್ಲಿಟ್ಟೆ ಫ್ರೈ ಮಾಡ್ಕೊಳ್ಳಿ, ಸಿಡಿಯೋ ಚಾನ್ಸಸ್ ಇರುತ್ತೆ, ನೋಡಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಿರೋ ಬಾಣಲಿ ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಈಗ ಮತ್ತೆ ನಿಮಗೆ ಎಣ್ಣೆ ಬೇಕು ಅನಿಸಿದ್ರೆ, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ಅನ್ನೋ ಹಾಗಿದ್ದರೆ ಸ್ವಲ್ಪ ಎಣ್ಣೆನೂ ಆ್ಯಡ್ ಮಾಡ್ಕೋಬೋದು. ನೀವು ಒಂದೇ ಸಲ ಎಣ್ಣೆ ಹಾಕ್ಕೊಂಡ್ರೆ ಏನಾಗೋಗುತ್ತೆ, ಅದು ಫ್ರೈ ಜಾಸ್ತಿ ಎಣ್ಣೆ ಹೇಳ್ಕೊಂಡ್ಬಿಟ್ಟು ಫ್ರೈ ಆಗೋಗುತ್ತೆ. ಆಗಾಗ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಉಪ್ಪು, ಕರಿಮೆಣಸು, ಸ್ವಲ್ಪ ಖಾರದ ಪುಡಿ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇದನ್ನು ಹೀಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ, ಹೀಗೆ ಹಾಕ್ಕೊಳ್ತಾ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಉಪ್ಪು ಮತ್ತು ಕರಿಮೆಣಸಿನ ಪುಡಿ ಮಾತ್ರನೇ ಹಾಕ್ಕೋಬೋದು. ನೀವು ಕೈಯಲ್ಲೂ ಸಹ ಹಾಕ್ಕೋಬೋದು, ಇಲ್ಲ ಈ ಥರ ಬಾಟಲ್ ಇದ್ದರೆ ಈ ಬಾಟಲ್ ಸಹಾಯದಿಂದನಾದರೂ ಹಾಕ್ಕೋಬೋದು. ಈ ಥರ ಚೆನ್ನಾಗಿ ಹಾಕ್ಕೊಳ್ತಾ ಬರಬೇಕು. ನಾವು ಕೈಯಲ್ಲಿ ಹಾಕ್ಕೊಂಡ್ರೂ ಇದೇ ಟೇಸ್ಟೇ ಬರುತ್ತೆ, ಏನೂ ಆಗೋದಿಲ್ಲ. ಬಟ್ ಕೈಯಲ್ಲಿ ಹಾಕ್ಕೊಳ್ಳುವಾಗ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ, ಅಲ್ಲಿ ನೀಟಾಗಿ ಸ್ಪ್ರೆಡ್ ಹಾಕ್ಕೊಳ್ತಾ ಬರಬೇಕು. ನೋಡಿ, ಇದರ ಸಹಾಯದಿಂದ ನಾನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಇದನ್ನೇ ನೋಡಿ, ಅಲ್ಲಿ ಎಗ್ ಎಲ್ಲೋ ಏನಿತ್ತು ಅದೆಲ್ಲ ಎಣ್ಣೆಯಲ್ಲಿ ಬಿಡ್ತಾ ಬರುತ್ತೆ. ಸೊ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪನೇ ಎಣ್ಣೆ ಹಾಕ್ಕೋಬೇಕು, ಜಾಸ್ತಿನೂ ಎಣ್ಣೆ ಹಾಕ್ಕೋಬಾರ್ದು. ಈಗ ನೋಡಿ, ಚೆನ್ನಾಗಿ ಇದು ಒಂದು ಸೈಡ್ ಬೆಂದಿದೆ. ಈಗ ಮತ್ತೆ ಇದನ್ನು ತಿರುಗಿಸ್ಕೊಳ್ತಾ ಮತ್ತೆ ಕಂಪ್ಲೀಟಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಬರಬೇಕು. ನೀವು ಎರಡೂ ಸೈಡು ಆ ಪೆಪ್ಪರ್ ಪೌಡ್ರ್ ಏನಿರುತ್ತೆ ನಾವು ರೆಡಿ ಮಾಡ್ಕೊಂಡಿರೋದು, ನೀವು ಬೇಕು ಅಂದರೆ ಬರೀ ಸಾಲ್ಟ್ ಸಹ ಹಾಕ್ಕೋಬೋದು, ಇಲ್ಲ 3 ಮಿಕ್ಸ್ ಮಾಡಿನೂ ಹಾಕ್ಕೋಬೋದು. ಇದಕ್ಕೆ ನೀವು ಗರಂ ಮಸಾಲ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಗರಂ ಮಸಾಲ ಇವತ್ತು ಆ್ಯಡ್ ಮಾಡಿಲ್ಲ, ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಹೀಗೆ ಕಂಪ್ಲೀಟಾಗಿ ತಿರುಗಿಸ್ಕೊಳ್ತಾ ಬರಬೇಕು. ನಾನು ನೆಕ್ಸ್ಟ್ ನನ್ನ ವಿಡಿಯೋಗಳಲ್ಲಿ ಮೊಟ್ಟೆ ಮಸಾಲ, ಮೊಟ್ಟೆ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಆನಿಯನ್ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ, ನೀವು ಆ ವಿಡಿಯೋಸ್ಗಳನ್ನೂ ನೋಡ್ಬೋದು. ಈಗ ಇದು ಕಂಪ್ಲೀಟಾಗಿ 5ರಿಂದ 6 ನಿಮಿಷದವರೆಗೂ ಅಷ್ಟೇ ತೊಗೊಂಡು ಫುಲ್ ಸಿಮ್ಮಲ್ಲಿಟ್ಟೆ ಚೆನ್ನಾಗಿ ಎರಡೂ ಕಡೆ ಹಾಕಿ ಫ್ರೈ ಮಾಡಿ ತೊಗೊಂಡಿದ್ದೀನಿ, ನೋಡ್ಬೋದು. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.